ನಮ್ಮದು ಶ್ರೀ ನಾರಾಯಣಗುರು ವಸತಿ ಶಾಲೆ ಜಾಲಿ ಭಟ್ಕಳ. ನನ್ನ ಹೆಸರು ರಮೇಶ್ ನಾಯ್ಕ್ ಅಂತ, ಇಲ್ಲಿ ಪ್ರಾಂಶುಪಾಲ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಡ್ಡಿಲ್ಲ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾನು ಅಂಕುಶ್ ದುರ್ಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದಿದ್ದೇನೆ. ನಾನು ಸುಮಾರು ಒಂದು 30 ವರ್ಷ ಲೆಕ್ಚರಿಂಗ್ ಮಾಡಿದೆ. ಧಾರವಾಡ, ಬೆಳಗಾಮ, ಅಥಣಿ, ನಮ್ಮ ನೇಟಿವ್ ಅಥಣಿ ತಾಲೂಕ ಒಂದು ಹಳ್ಳಿ, ಚಿಕ್ಕ ಹಳ್ಳಿ ಶ್ರೀನಾಳ್ ಅಂತ ಹೇಳಿ. ಆಮೇಲೆ ಇವನ್ ನಾನು ಮಹಾರಾಷ್ಟ್ರದಲ್ಲಿ ಪಕ್ಕ ರಾಜ್ಯ, ಅಲ್ಲೇ ಸಮೀಪದಲ್ಲಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಇರೋದ್ರಿಂದ ನಾನು ಮಹಾರಾಷ್ಟ್ರದಲ್ಲಿ ಕೂಡ ಲೆಕ್ಚರಿಂಗ್ ಮಾಡಿದ್ದೇನೆ. ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ನಾನು ಲೈಫ್ ಲಾಂಗ್ ಸ್ಟಡಿ ಮಾಡ್ತಾ ಇದ್ದೇನೆ. ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಜಸ್ಟ್ ಇವಾಗ ಒಂದು PhD ಮುಗಿತಾ ಇದೆ, ಆಲ್ಮೋಸ್ಟ್ ಮುಗಿದಿದೆ. ಇನ್ನೊಂದಕ್ಕಾಗಿ ಪ್ಲಾನ್ ಇದೆ, ಇವಾಗ 60 ಕೂಡ ಮುಗಿತು ಈ ತಿಂಗಳ. ಸೊ ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 ಇಯರ್ಸ್. ನಾನು ನನ್ನ ಈ ಸ್ಟಡಿ ಒಂದು ಪ್ರವಾಸ ಇದು ನಡೀತಾ ಇರೋದು ನನ್ನ ಒಂದು ಸ್ಪೆಷಲ್ ಕೊಟೇಶನ್ ಮೇಲೆ. ನನ್ನ ಸ್ವಂತ ಒಂದು ಸ್ಲೋಗನ್ ಇದೆ, ನೋ ಬಡಿ ಇಸ್ ಅ ಡಲ್ and no subject is a tough, but we have to follow some special techniques, tricks, methods and ideas. ಕೆಲವೊಂದು ಟೆಕ್ನಿಕ್ಸ್ ಟ್ರಿಕ್ಸ್ ಮೆಥಡ್ಸ್ ಐಡಿಯಾಸ್ ನಾವು ಫಾಲೋ ಅಪ್ ಮಾಡಿದ್ರೆ ಯಾರೆಲ್ಲ ಸೂಪರ್ ಆಗ್ತಾರೆ, ಯಾರು ದಡ್ರು ಇರುವುದೇ ಇಲ್ಲ, ಯಾವ ಸಬ್ಜೆಕ್ಟ್ ಟಫ್ ಇರುವುದಿಲ್ಲ. ಆದರೆ ಟೆಕ್ನಿಕ್ಸ್ ಟ್ರಿಕ್ಸ್ ಮೆಥಡ್ಸ್ ಐಡಿಯಾಸ್ ಯೂಸ್ ಮಾಡಬೇಕು. ಅದಕ್ಕಾಗಿ ನಮ್ಮ ಭಾರತೀಯರ ವಿಶೇಷವಾದ ಗಣಿತ ಪದ್ಧತಿ, ದಟ್ ಈಸ್ ವೇದಕಾಲೀನ ಗಣಿತ ಪದ್ಧತಿ, ವೇದಿಕ್ ಮ್ಯಾಥ್ಸ್. ವೇದಿಕ್ ಮ್ಯಾಥ್ಸ್ ಅನ್ನ ನಮ್ಮ ಸ್ಕೂಲ್, ಕಾಲೇಜ್ ಅಥವಾ ಒಟ್ಟಿಗೆ ನಮ್ಮ ಸ್ಟಡಿ ಮ್ಯಾಥ್ಸ್ಗಾಗಿ ಯೂಸ್ ಮಾಡ್ಕೊಂಡ್ರೆ ಮ್ಯಾಥ್ಸ್ವೇ ಸೂಪರ್ ಆಗ್ತದ. ಆಟೋಮೆಟಿಕ್ಲಿ ಬ್ರೈನ್ ಆಕ್ಟಿವಿಟೀಸ್ ಇವೆಲ್ಲ ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ. ಆಟೋಮೆಟಿಕ್ಲಿ ಮ್ಯಾಥ್ಸ್ ಸೂಪರ್, ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತವೆ. ಅದರದೇ ಒಂದು ಮಾಡೆಲ್ ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ನಮ್ಮ ಪ್ರಿನ್ಸಿಪಾಲ್ರು ನಮ್ಮ ಭಟ್ಕಳದ ಒಂದು ಶ್ರೀ ನಾರಾಯಣ ಗುರು ಅವರ ಹೆಸರಿನಲ್ಲಿ ನಡೀತಕ್ಕಂತ ಒಂದು ಮೊರಾರ್ಜಿಯ ಇದೊಂದು ವಿಂಗ, ಮೊರಾರ್ಜಿ ಒಂದು ಪಾರ್ಟ್, ಮೊರಾರ್ಜಿ ಶಾಲೆ, ವಸತಿ ಶಾಲೆ, ಚೆನ್ನಮ್ಮ ಶಾಲೆಗಳ ಒಂದು ಪಾರ್ಟ್. ಇದು ಹೆಸರು ಮಾತ್ರ ಚೇಂಜ್ ಇದೆ, ಬಟ್ ಇದು ಮೊರಾರ್ಜಿ ಶಾಲೆ ಅಥವಾ ಚೆನ್ನಮ್ಮ ಶಾಲೆ ಅಥವಾ ಇಂದಿರಾ ಗಾಂಧಿ ವಸತಿ ಶಾಲೆ, ಇದೇ ತರ ಇದು ಒಂದು ಗೌರ್ಮೆಂಟ್ ರೆಸಿಡೆನ್ಸಿಯಲ್ ಶಾಲೆ. ಇಲ್ಲಿ 6ರಿಂದ 8ರವರೆಗೆ ಮಕ್ಕಳು ಕಲಿತಾ ಇದ್ದಾರೆ, ಹೊಸ ಶಾಲೆ. ನಮ್ಮ ಪ್ರಿನ್ಸಿಪಾಲ್ರು ನಾನು ಮುಂಚಿತವಾಗಿ ಬಂದಾಗ ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದ್ರು, ಮಕ್ಕಳು ಸಪೋರ್ಟ್ ಮಾಡಿದ್ರು. ಇವಾಗ ನಾನು ಇಲ್ಲಿ ಶಿಕ್ಷಕರ ಸಮಾಲೋಚನೆ ಸಭೆಗಳಲ್ಲಿ ಮತ್ತು ಟೀಚರ್ಸ್ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಲೆಕ್ಚರಿಂಗ್ ಬಂದಾಗ ಇಲ್ಲಿ ನಾನು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಕೂಡ ವಿಸಿಟ್ ಮಾಡಿ ಸಾಯಂಕಾಲದಲ್ಲಿ ಇಲ್ಲಿ ಬಂದು ನಾನು ಒಂದು ಸರ್ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಸ್ವಲ್ಪ ಸಮಯ ಕೊಟ್ಟಿದ್ರು. ನಾನು ಮಕ್ಕಳಿಗೆ ಒಂಚೂರು ಐಡಿಯಾಸ್ ಕೊಡ್ತಾ ಇದ್ದೇನೆ. ಎಲ್ಲ ಮಕ್ಕಳು ಸೂಪರ್ ಆನ್ಸರ್ ಮಾಡ್ತಾ ಇದ್ದಾರೆ. ತಾವು ಇಲ್ಲಿ ನೋಡ್ತೀರಾ ವಿಡಿಯೋದಲ್ಲಿ ದೊಡ್ಡ ಮಲ್ಟಿಪ್ಲಿಕೇಶನ್ಸ್ ಗುಣಾಕಾರಗಳನ್ನ ಮಕ್ಕಳು ಸಹಜವಾಗಿ ಮಾಡಿ ತೋರಿಸ್ತಾರೆ. ಇವಾಗ ಇವರ ಮಗ್ಗಿಗಳ 100 ಮಗ್ಗಿಗಳನ್ನ ಕ್ರಿಯೇಟ್ ಮಾಡುವ ಟೆಕ್ನಿಕ್ ಇವರಿಗೆ ಸಿಕ್ಕಿದೆ. ಬೇರೆ ಬೇರೆ ಕೂಡಿಸುವುದನ್ನ, ಕಳಿದನ್ನ, ಗುಣಾಕಾರ ಬೇರೆ ಬೇರೆ ನಾನು ಕೊಟ್ಟಿದ್ದೇನೆ. ಎಲ್ಲದಕ್ಕೂ ಆನ್ಸರ್ ಮಾಡಿದ್ದಾರೆ ಮಕ್ಕಳು. ಇಲ್ಲಿ ಅದಕ್ಕೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀವಿ, ಚಿಕ್ಕದು ಒಂದು, ನೋಡೋದು ಬನ್ನಿ ಯಾವ ತರ ಆಗ್ತದೆ. ಪ್ರಥಮ ಟೆಕ್ನಿಕ್ ಕೊಡೋಣ. ಇಲ್ಲಿ ಟೆಕ್ನಿಕ್ ಇದೆ 9999 ಸೀರೀಸ್, ಅದು ಒಂದು ಟೆಕ್ನಿಕ್. Am I right? Yes. Slowly. Just fast ಹೋಗಬಾರ್ದು, slowly. Yes. ಸ್ಟೂಡೆಂಟ್ಸ್ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ, ವೆರಿ ನೈಸ್ಲಿ. ನಮ್ಮ ಪ್ರಿನ್ಸಿಪಾಲ್ರು ಡೇ ನೈಟ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ 9999 ಸೀರೀಸ್ ಅನ್ನು ಒಂದು ಟೆಕ್ನಿಕ್ ಕೊಡ್ತಾ ಇದ್ದೇನೆ, ಮಲ್ಟಿಪ್ಲಿಕೇಶನ್ ಮಾಡೋದು. 8 67 and this is less by 1. ಕಂಪ್ಯೂಟರ್ ಯಾವ ತರ ಕೆಲಸ ಮಾಡ್ತದೆ ನೋಡಿ. ಲೆಸ್ ಬೈ 1 ಪ್ಲಸ್ 1 and 0 ಬೈನರಿ ಸಿಸ್ಟಮ್ ನಲ್ಲಿ ಕೆಲಸ ಮಾಡುತ್ತೆ. ಅಂತದೇ ಒಂದು ಇಲ್ಲಿ ಕಂಪ್ಯೂಟಿಂಗ್ ಸಿಸ್ಟಮ್ ಮೀನ್ಸ್ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ, ವೇದಿಕ್ ಪ್ಯಾಟರ್ನ್. ಎಸ್, ಇಲ್ಲಿ ವೇದಿಕದಲ್ಲಿ ಹೇಳ್ತಾರೆ 9999 ಸೀರೀಸ್ ಇದ್ರೆ ಎರಡನೇ ಅದಕ್ಕೆ ಮಲ್ಟಿಪ್ಲಿಕೇಶನ್ 67. ಯಾವುದೇ ಸಂಖ್ಯೆ ಇದ್ರೆ ಅದರಲ್ಲಿ ಒಂದನ್ನ ಕಡಿಮೆ ಮಾಡಿ, ಮೈನಸ್ ಮಾಡಿ. ಜಸ್ಟ್ ಒಂದನ್ನು ಮೈನಸ್ ಮಾಡಿ ಒಂದು ಪ್ರೋಸೆಸ್ ಮಾಡೋದ್ರಿಂದ ಗುಣಾಕಾರಗಳಾಗ್ತವೆ. ದುಡ್ಡು ಗುಣಾಕಾರ, ಇಂಥದ್ದೇ ಗುಣಾಕಾರ ಇರಬೇಕು.
ಎಂತ ದೊಡ್ಡ ದೊಡ್ಡ ಸಂಖ್ಯೆ ಗುಣಾಕಾರಗಳು ತಕ್ಷಣ ಬಾಯಿಗೆ ಬರ್ತವೆ. ಅದರಲ್ಲಿ ನೋಡಿ, ಇಲ್ಲಿ 99 series into 67 less by 1. ಇದರ ಅರ್ಥ ಇದು 6 ಇದ್ದಕ್ಕಿದ್ದಂಗೆ ಇಡಬೇಕು. ಈ 7ರಲ್ಲಿ ಮೀನ್ಸ್ ಕೊನೆಯ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯಲ್ಲಿ 1 ಮೈನಸ್ ಮಾಡಬೇಕು. ಎಷ್ಟು ಬರ್ತದೆ ಮೈನಸ್ ಮಾಡಿದ್ರೆ? ವಾವ್, ಗುಡ್, 6. ಇನ್ನು ಮುಂದೆ ಈ 66 ಅನ್ನ ಅಥವಾ 662 ಅಂಕೆಗಳನ್ನ 9 ಅಂಕೆಯಲ್ಲಿ ಮೈನಸ್ ಮಾಡಿ ಇಡಬೇಕು. 9 minus 6 3. 9 minus 6 3. ನೋಡಿ, ಅಂದ್ರೆ ಈ ಕೊನೆಗೆ ಬಂದ ಸಂಖ್ಯೆಯಲ್ಲಿ ಮೈನಸ್ ಮಾಡಬೇಕು. ಓಕೆ, 99 ದಲ್ಲಿ ಈ 66 ಅನ್ನ ಮೈನಸ್ ಮಾಡಬೇಕು. ಓಕೆ, ದಿಸ್ ಇಸ್ ಆನ್ಸರ್. ಇದು ಗುಣಾಕಾರ ಆಯಿತು. ಇದು ಸೀದಾ 99 into 67 ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. Is it clear? Yes, sir. Yes. ನಾನು ಇನ್ನೊಂದು ಈ ತರ ಲೆಕ್ಕ ಕೊಟ್ಟರೆ ಟ್ರೈ ಮಾಡ್ತೀರಾ? Yes, sir. Now, question to you. 9999999 series into 7 8 less by 1. ಯಾರಾದ್ರೂ ಬಿಡಿಸಿ ತೋರಿಸ್ತೀರಾ? ಎಸ್, ಯಾರಾದ್ರೂ ಬಿಡಿಸಿ ತೋರಿಸ್ತೀರಾ? ಯಾರು ತೋರಿಸ್ತಾರೆ? ಬಿಡಿಸಿ. ಎಸ್, ಎಲ್ಲ ಬಹಳಷ್ಟು ಜನ ಕೈ ಎತ್ತಿದ್ದಾರೆ. ಎಸ್, ಬನ್ನಿ. 6ನೇ ಕ್ಲಾಸ್ದವ್ರು ಯಾರು? ಚೈತ್ರ. ಎಸ್, ಬನ್ನಿ ಅಮ್ಮ. ಎಸ್, ಕಮ್ ಆನ್. ಹೀಗೆ ಇಲ್ಲಿ ನೋಡಿ, ನಾವು ಹೇಳೋದು ಅರ್ಧ ಆಗಬಾರ್ದು. ಕ್ಲಿಯರ್ ಪಿಕ್ಚರ್ ಬರ್ತಾ ಇದೆ. ಸರ್ ಅವ್ರು ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಸರ್, ಇನ್ನೊಂದು ಸ್ವಲ್ಪ. ಹಾಂ ಅಮ್ಮ, ಅರ್ಥ ಇದೆಯಾ? ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಎಲ್ಲರೂ ಕೇಳಿ. 9999 series, ಹೌದಾ? ಇಂಟು 778. ಇಲ್ಲಿ ಯಾವುದೇ ನಂಬರ್ ತಗೋಬಹುದು, ನೋ ಪ್ರಾಬ್ಲಮ್. 77 ತಗೋಬೇಕು, 66 ತಗೋಬೇಕಂತಲ್ಲ. ನಿಮಗೆ ಬಾಯಿಗೆ ಬಂದದ ನಂಬರ್ ತಗೋಬಹುದು. ಎರಡನೇದು, ಒಂದೇದು ಮಾತ್ರ ಸೀರೀಸ್ ಇರಬೇಕಾದ್ರೆ. 778. This is less by 1. Is it clear? Yes, come on. ಬಿಡಿಸ್ತೀಯಾ? Yes, come on. ಸ್ವಲ್ಪ ಇದೇ ಪ್ರಮಾಣದಲ್ಲಿ ನಂಬರ್ ಇಡಬೇಕು. ದುಡ್ಡು ಇಲ್ಲದ್ರೆ ನೀನು ಹೇಳು, ನಾನು ಇಟ್ಕೊಂಡು ಹೋಗ್ತೇನೆ. ಎಸ್, ಯಾವ್ದು ಇಡಬೇಕು ನೀನು? ಫಸ್ಟ್ ಇಲ್ಲಿ 7 ನಂಬರ್ ಕ್ಲಿಯರ್ ಬರ್ತಾ ಇದ್ದಾವೆ, ಕಾಣ್ತಾ ಇದ್ದಾವೆ? ಎಸ್. ನೆಕ್ಸ್ಟ್ ಯಾವ್ದು ಇಡಬೇಕು? 7 ಜೋರಾಗಿ ಇಡಬೇಕು. ನೆಕ್ಸ್ಟ್ ಯಾವ್ದು ಇಡಬೇಕು? ಹಾ, ಜೋರಾಗಿ ಹೇಳು. 8 minus 1 7. ಓಕೆ, ಅವಳು ಹೇಳೋದನ್ನ ನಾನು ಇಡ್ತಾ ಇದ್ದೇನೆ. ಇಸ್ ಇಟ್ ರೈಟ್? Yes, sir. ವಾವ್, ಗುಡ್. ನೆಕ್ಸ್ಟ್ ಏನ್ ಮಾಡಬೇಕು ಈಗ? ಈ 9 ನಲ್ಲಿ ಇದು ಮೈನಸ್ ಮಾಡಬೇಕು. am I right? 9 minus 7 ಎಷ್ಟು ಬಂತು? 2. ವಾವ್. ಹಾ, ನೆಕ್ಸ್ಟ್ 9 minus 7. ಯಾ, ನೆಕ್ಸ್ಟ್ ಸೆಟ್ ಎಷ್ಟು ಬಂತು? 2. ಲಾಸ್ಟ್ ಸೆಟ್ 9 minus 7 2. ವಾವ್, ಸೂಪರ್. ಇಸ್ ಇಟ್ ರೈಟ್? Yes, sir. ವಾವ್, ಸೂಪರ್. ಇನ್ನೊಂದು ಚೋರಿ ಹಾಕಿಲ್ಲ. ಹಾ, ಸೆಂಟರ್ ನಿಲ್ಬೇಕು. ಈಗ ನಿನ್ನ ಸ್ವಲ್ಪ ಜೋರಾಗಿ ಹೇಳ್ಬೇಕಮ್ಮ, ಜೋರಾಗಿ. ನಿನ್ನ ಪೂರ್ತಿ ಹೆಸರು ಹೇಳು. ನಿನ್ನ ಹೆಸರು ಪ್ಲೀಸ್. ಚೈತ್ರ ರಾಮಚಂದ್ರ ನಾಯ್ಕ್. ಸ್ವಲ್ಪ ಜೋರಾಗಿ ಜೋರಾಗಿಲ್ಲ. ಚೈತ್ರ ರಾಮಚಂದ್ರ ನಾಯ್ಕ್. ಎಸ್. ಕ್ಲಾಸ್ ಯಾವುದು? 6th class. 6th class. ವಾವ್, ವಾವ್, ಸೂಪರ್. ಓಕೆ, ಶಾಲೆ ಹೆಸರು ಸ್ವಲ್ಪ ಜೋರಾಗಿ. ನಾರಾಯಣಗುರು ರೆಸಿಡೆನ್ಷಿಯಲ್ ಸ್ಕೂಲ್, ಜಾಲಿ ಭಟ್ಕಳ. ಭಟ್ಕಳ. ಓಕೆ, ನೀನು
ಈ ಮುಂಚಿತವಾಗಿ ಏನಾದರೂ ವೇದಿಕ ನ್ಯಾಸದ ಕಲ್ತೀಯಾ? ಇಲ್ಲ, ಕಲ್ತಿಲ್ಲ. ಇಲ್ಲಿ ನೋಡ್ಕೊಂಡು ಇಲ್ಲೇ ಹೇಳ್ತಾ ಇದೆಯಾ? ಗುಡ್ ಗುಡ್, ವಾವ್, ಸೂಪರ್ ಸೂಪರ್ ಸೂಪರ್. ಇದೆಯಾ ಟಫ್ ಇದೆಯಾ? ಈಸಿ ಅನ್ನಿಸ್ತದ. ಇಸ್ ಇಟ್ ಕ್ಲಿಯರ್? ಎಸ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಪ್ಲೀಸ್ ಓಕೆ, ನಾನೊಂದು ಬಾಯಿ ಲೆಕ್ಕ ಕೊಡ್ತೀನಿ. ಯಾರು ಹೇಳ್ತೀರಾ ಇದರಲ್ಲಿ? ಒಂದು ಬಾಯಿ ಲೆಕ್ಕ ಕೊಡುತ್ತೆ. ಯಾರು ಹೇಳ್ತೀರಾ? ಕಮಾನ್, ಎಸ್ ಕಮಾನ್, ಗುಡ್. ವಾವ್, ಆಗ್ಲೇ ಆನ್ಸರ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅವನು. ಪ್ರತಿ ಕ್ವಶನ್ ಆನ್ಸರ್ ಕೈ ಇರ್ತಾನೆ. ಎಸ್, ಬನ್ನಿ ಬನ್ನಿ, ಗುಡ್. ಹಾ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಸರಿ, ನಾನು ಚೂರು ಈಚೆಗೆ ಬರಿ. ನೀನು ಇನ್ನೊಂದು ಹೆಚ್ಚಿಗಿಂದ ಜಸ್ಟ್ ಸ್ವಲ್ಪ ಸ್ವಲ್ಪ. ಹಾ, ಅಂದ್ರೆ ಸರ್ ಅವರು ಎಲ್ಲ ಕವರ್ ಆಗ್ಬೇಕು. ಓಕೆ, ಏನಪ್ಪ ನಿನ್ನ ಹೆಸರು? ಜೋರಾಗಿ ಪೂರ್ತಿ ಹೆಸರು ಹೇಳ್ಬೇಕು. ಎಸ್, ಯಾವರು? ಹಾವೇರಿ ಅವನು. ಓಕೆ, ಈಗ ಯಾವ ಕ್ಲಾಸು? 7th ಕ್ಲಾಸ್. ಓಕೆ, ಅಡ್ಡಿಲ್ಲ. ನಿಮ್ಮ ಶಾಲೆ ಹೆಸರು? ಶ್ರೀ ನಾರಾಯಣ ಗುರು ರೆಸಿಡೆನ್ಷಿಯಲ್ ಸ್ಕೂಲ್ ಜಾಲಿಪಟ್ಟ. ಗುಡ್ ಗುಡ್. ಓಕೆ, ಜಿಲ್ಲೆ ಯಾವುದು? ಉತ್ತರ ಕನ್ನಡ. ಓಕೆ, ನಿಮಗೆಲ್ಲ ಟೆಕ್ನಿಕ್ ಈಸಿ ಅನಿಸ್ತಾ ಇದ್ದಾವ? ಹೌದಲ್ಲ? ಎಸ್, ಕಮ್ ಆನ್. ಒಂದು ಕ್ವಶನ್ ನಿನಗೆ. ಎಸ್, 9 9 9 9 and 9 ಎಷ್ಟಿದೆ? 5 9s into 1 2 3 4 5. That's 9 9. Yes, 9 9 9. This is series. How many 9s are there? 5 9s into 1 2 3 4 5 less by 1. This is the series. Yes, go on answering. I am writing here. Yes, yes. What I should write here? 1. This is 1. Okay. 2 3 4. Wow. 5 minus 1? 4. You are right. Next, what I should do now? Minus This 9 minus 1. 9 1 means 8. 8. Yes, he is right. 9 minus 2 equals to 7. 7. 9 minus Okay. 3 equals to 6. 6. 9 minus 4 equals to 5. Yes. 9 minus 4 equals to 5. 5. Total answer is 1 2 3 4 4 8 7 6 5 5. is it right? Yes, sir. Super. Super. Silence, please. ಏನಮ್ಮ ನಿಮ್ಮ ಹೆಸರು? My name is Priya. ಇಲ್ಲ, one second, please. My name is Priya Ramanand. Good, good, good. ಯಾವ ಕ್ಲಾಸು? I am studying in 7th standard. 7th standard. School name? My school name is Sri Narayan Guru Residential School, Jalibadkar. Good, good. District? Our district is Uttar Kannada. Uttar Kannada. Yes, come on. Here, have you got the idea of making this multiplication? Computer system. That's, say, 9, 9, 9, 9, 9 and 9. How many 9s are there? There are 6 9s. Wow, good. This is 9 series. Okay? Now, into, that is 2, 3, 4, 6, 2 and 4. Less by 1. Is it clear? Yes. ನೀನು ಹೇಳ್ಕೊತ ನಂಬರ್ ನಾನು ಬರ್ಕೊತ ಹೋಗ್ತೇನೆ ಅಂತ. ನಿನಗೆ ಟೆಕ್ನಿಕ್ ಅರ್ಥ ಆಗಿದೆಯಾ? ಗುಡ್.
ಗುಡ್. ಕೇಳ್ಕೊತ ನನ್ನ ನಂಬರ್ ಹೆಚ್ಚು ಕಡಿಮೆ ಆಗ್ತದೆ ಇನ್ನು ಮುಂದೆ, ಅದಕ್ಕೆ ನಾನು ಬರೀತೀನಿ. ಎಸ್, ದಿಸ್ ಇಸ್ ಎಸ್. ಕಮ್ ಆನ್. 2 3 4 6 2 4 minus 1 is 3. Yeah, good, good. So nice. Very nice technique. 4 minus 1 3. Now then subtract this from that number. Yes. 9 minus 2 is 7. 9 minus 2 is 7. 9 minus 3 is 6. Wow. Now 9 minus 4 is 5. good. 9 minus 6 is 4. 9 minus 6 3. 3. Good. 9 minus 2 is 7. Yes. 9 minus 3 is 6. Wow. Super. Is it right? Yes. Super. ನೋಡಿ, ಮಲ್ಟಿಪ್ಲಿಕೇಶನ್ ಇಂಥ ದೊಡ್ಡ ಮಲ್ಟಿಪ್ಲಿಕೇಶನ್ 9 ಸೀರೀಸ್ ಅಲ್ಲಿ ಇಷ್ಟು ದೊಡ್ಡ ಮಲ್ಟಿಪ್ಲಿಕೇಶನ್ ಇಲ್ಲಿವರೆಗೆ ನಾನು ಯಾವ ಸ್ಟೂಡೆಂಟ್ಸ್ ಕೊಟ್ಟಿಲ್ಲ. ಹಾಗೆ 5ನೇ ಡಿಜಿಟ್ ವರೆಗೆ ಕೊಟ್ಟಿದೆ. ಯಾರೆಲ್ಲ ಮಕ್ಕಳು ಮಾಡಿದ್ದಾರೆ. ನಿಮ್ಮಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಕೊಟ್ಟಿದ್ದಾರೆ. ನಿಮ್ಮ ಸ್ಟೂಡೆಂಟ್ ಬಿಡಿಸಿದ್ದಾಳೆ. ವೆರಿ ಗುಡ್, ವೆರಿ ಗುಡ್. ಹೇಗೆ ಅನಿಸ್ತದೆ ನಿನಗೆ ಇದು ಟೆಕ್ನಿಕ್? ಈಸಿ ಇದೆಯೋ ಟಫ್ ಇದೆಯೋ? It's very easy. Very easy. Not only easy, she is saying that, she is telling that it's not only easy but it's a very easy. Wow, super, super. Very ಇವನು ಭಾಳ ಆನ್ಸರ್ ಮಾಡಿದ್ದಾನೆ. ಬನ್ನಿ, ನೀನು ಹೇಳ್ತೀಯಾ? ಕೊಡೋಣ. ಹೌದಾ? ಎಸ್, ಗುಡ್ ಗುಡ್ ಗುಡ್. ಯಾವ ಕ್ಲಾಸ್ ನೀನು? 6th ಸ್ಟ್ಯಾಂಡರ್ಡ್. ಓಕೆ ಓಕೆ. ಅವನಿಗೊಂದು ಟೆಕ್ನಿಕ್ ಕೊಡೋಣ. ಅವನಿಗೆ ಒಂದು ಬೇರೆ ಟೆಕ್ನಿಕ್ ಕೊಡೋಣ. ಒಂದು ಸ್ಕ್ವೇರ್ ಟೆಕ್ನಿಕ್ ಕೊಡೋಣ. ಎಸ್, ಒಂದು ಸ್ಕ್ವೇರ್ ಟೆಕ್ನಿಕ್. ಸ್ಕ್ವೇರ್ ಟೆಕ್ನಿಕ್ ಕೊಡೋಣ. ಎಸ್, ಕಮ್ ಆನ್. ಸೇ ಸ್ಕ್ವೇರ್ ಆಫ್ square of 94. Square of 94. ಏನು ಮಾಡಬೇಕು ಇಲ್ಲಿ? 9 ಸ್ಕ್ವೇರ್ ಇಟ್ಕೋಬೇಕು. 9 ಸ್ಕ್ವೇರ್ ಎಷ್ಟು? 9 square 8. 81. 9 ಸ್ಕ್ವೇರ್ 81. 4 ಸ್ಕ್ವೇರ್ 16. Wow, good. Square of 9, square of 4. ಈಗ ಒಂದು ಪ್ರೋಸೆಸ್ ಮುಗೀತು. ಅದಕ್ಕೆ ಒಂದು ಪ್ಲೇಸ್ ಬಿಡಬೇಕು. ಇಸ್ ಇಟ್ ಕ್ಲಿಯರ್? ಸರಿ ಇದೆಯಾ? ಎಸ್. ಈ ಎರಡನ್ನು ಮಲ್ಟಿಪ್ಲೈ ಮಾಡಿ. 9 4 36. 36 ಡಬಲ್. Wow, you are right. 72. Okay, good. ಇದನ್ನೇ ಕೂಡಿಸಬೇಕು. This is 6. 3. 8. 8. Wow, good, good. Square of 94. Is it right? Yes, sir. Wow, super, super. ದೊಡ್ಡ ಸ್ಕ್ವೇರ್ಸ್ ಇವೆಲ್ಲ. ಓಕೆ, ಗುಡ್. ನಿನ್ನ ಪೂರ್ತಿ ಹೆಸರು ಹೇಳಿ. My name is Iraya ಸ್ವಲ್ಪ Chanaya. ಜೋರಾಗಿ. My name is Iraya Chanaya Pujar. ಗುಡ್. ಯಾವ ಊರು? My village name is Belagavi. ಓ, ಬೆಳಗಾವಿದವನು. ಮತ್ತೆ ಇಲ್ಲಿವರೆಗೆ ಹೇಳಿಲ್ಲಲ್ಲ. ವಾವ್. ಬೆಳಗಾವಿಯಲ್ಲಿ ಯಾವ ಊರು? Belavadi. ಬೆಳವಡಿ ಮಲ್ಲಮ್ಮ ಅವರ ಮೊಮ್ಮಗ. ವಾವ್, ಸೂಪರ್. ಬೆಳವಡಿ ಮಲ್ಲಮ್ಮ ಅವ್ರು ಗೊತ್ತು? ಓ, ಅವ್ರ ಮೊಮ್ಮಗ. ಬೆಳವಡಿ ಮಲ್ಲಮ್ಮ ಅವ್ರ ಮೊಮ್ಮಗ. ವಾವ್ ವಾವ್, ವಿಶೇಷ ವೀರ ರಾಣಿ ಅವರು. ಓಕೆ, ವೀರ ವ್ಯಕ್ತಿ ಅವರು. ಎಸ್, ಐತಿಹಾಸಿಕ ವ್ಯಕ್ತಿ. ಎಸ್, ಅಂದಾಗ ಇದು ವೇದಿಕೆ ರೀತಿ ಎಲ್ಲಾದ್ರೂ ಪೂರ್ವದಲ್ಲಿ ಕಲ್ತೀಯಾ? ಇಲ್ಲ, ಇಲ್ಲೇ ಕೇಳಿ ಇಲ್ಲೇ ಹೇಳ್ತಾ ಇದೆಯಾ? ಹೇಗೆ ಅನಿಸ್ತದೆ ನಿನಗೆ? ಈಸಿ. ಓಕೆ, ಗುಡ್ ಗುಡ್. ಇನ್ನೊಂದ್ಸಲ ಪೂರ್ತಿ ಹೆಸರು ಹೇಳು. My name is Iraya Chanaya Pujar. My village name is Belagavi.
My school name is Sri Narayan Guru Residential School, Jali, Bhatkal. My class name is, my studying in 6th class. Yes, I am studying in 6th class. Yes. ಇನ್ನೊಂದ್ಸಲ ಹೇಳು, I am studying in 6th class. I am studying in 6th class. Okay, good. ನಿಲ್ಲೋದೇನೆ. ಥ್ಯಾಂಕ್ ಯು ಸರ್. ಅವರ ರೆಸ್ಪಾನ್ಸ್ ಏನದ ಕೇಳೋಣ. ಎಸ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಈ ಒಂದು ಶಾರ್ಟ್ ಲೆಕ್ಚರ್ ಬಗ್ಗೆ ಮಕ್ಕಳು ಒಳ್ಳೆ ಆನ್ಸರ್ ಮಾಡ್ತಾ ಇದ್ದಾರೆ. ನಮ್ಮ ವಿಶೇಷವಾದ ಈ ಒಂದು ಸೆಷನ್ದಲ್ಲಿ ಸರ್ ಕಂಟಿನ್ಯೂಸ್ಲಿ ಪಾಠ ತಗೊಂಡಿದ್ದಾರೆ. ಸರ್ ಅವರ ಅನಿಸಿಕೆ ಕೇಳೋಣ. ಪ್ರಿನ್ಸಿಪಾಲ್ ಅವರ ಅನಿಸಿಕೆ. ಓಕೆ ಸರ್, ಪ್ಲೀಸ್. ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಅಂಕುಲ್ ಸರ್ ಅವರು, ನಾನು ಫಸ್ಟ್ ಬಂದಾಗ ಲಾಸ್ಟ್ ಇಯರ್ ಬಂದಿದ್ರು, ಬೇಡ ಅಂತ ಹೇಳ್ಬೇಕಂತ ಮಾಡಿದ್ದೆ. ಕೊನೆಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಯಾವುದು ಮ್ಯಾಥ್ಸ್ ಮತ್ತೆ ಕಂಟಿನ್ಯೂಸ್ ಸ್ಟಡಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಾನು ಒಪ್ಕೊಂಡಿದ್ದೆ. ಈಗ ನನಗೆ ಅನಿಸ್ತು, ನಿಜವಾಗ್ಲೂ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ನಮ್ಗೆ ಇಂಥ ಐಡಿಯಾಗಳನ್ನ ಯಾರೂ ಕೊಟ್ಟಿರಲಿಲ್ಲ. ನಿಜವಾಗ್ಲೂ ಮ್ಯಾಥ್ಸ್ ಅಲ್ಲಿ ನಾವು ಅಷ್ಟೇನು ಬ್ರಿಲಿಯಂಟ್ ಅಲ್ಲ, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅಂತ ಕಳ್ಕೊಳ್ತಾ ಇದ್ದೀವಿ. ಇಂಥ ಒಂದು ಐಡಿಯಾ ಕೊಟ್ಟು ನಿಜವಾಗ್ಲೂ ನಾವು ಸಹ ಒಳ್ಳೆ ಸ್ಕೋರ್ ಮಾಡಿ ಇನ್ನೂ ಯಾವುದೋ ಒಂದು ಹುದ್ದೆಗೆ ಹೋಗ್ತಿದ್ವಿ. ಸರ್ ತುಂಬಾ ಚೆನ್ನಾಗಿ ಆಗಿದೆ. ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಭವಿಷ್ಯವನ್ನ ಉಜ್ವಲಗೊಳಿಸಿಕೊಳ್ಳಿಕ್ಕೆ ಇಂಥ ಒಂದು ಕ್ಲಾಸ್ನ ಅಗತ್ಯ ಇದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಮಗೆ ನಮ್ಮ ವಸತಿ ಶಾಲೆಗೆ ಬರುವಾಗ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.